23ನೇ ವಚನ ವಿಜಯೋತ್ಸವವನ್ನು ಫೆಬ್ರವರಿ 10ರಿಂದ 3 ದಿನಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು ಅಗತ್ಯ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ ಅಂತ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಗಂಗಾಂಬಿಕೆ ಅಕ್ಕ ಎಂದು ತಿಳಿಸಿದ್ದಾರೆ. ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವಂತಹ ವಚನ ವಿಜಯೋತ್ಸವದ ಕಾರ್ಯಕ್ರಮದ ವಿಚಾರವಾಗಿ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬಸವಾದಿ ಶರಣರ ವಚನಗಳು ಮಾನವ ಬದುಕಿನ ದಾರಿಯಲ್ಲಿ ಹಚ್ಚಿಟ್ಟ ದೀಪಗಳು, ಸಮಾನತೆ, ಸಹಕಾರ, ಸಹಬಾಳ್ವೆ, ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯತೆ ಧರ್ಮದ ನುಡಿ ರಚನೆಗಳು 12ನೇ ಶತಮಾನದ ಶರಣರ ಸ್ವಾನುಭಾವದಿಂದ ಮೂಡಿ ಬಂದಿರುವಂತಹ ಈ ಶ್ರೇಷ್ಠ ನುಡಿಗಳು ಇಂದು ನಮಗೆ ಉಳಿದು ಬಂದಿದ್ದು ರೋಚಕ ಸಂಗತಿ. ಶರಣರ ಬಲಿದಾನ ಹಾಗೂ ವೀರಗಾಥೆಯ ಕಾರ್ಯಗಳಿಂದ ಉಳಿದು ಬಂದಿರುವಂತಹ ವಚನ ಸಾಹಿತ್ಯ ಸಂರಕ್ಷಣೆ ಮತ್ತು ಸ್ಮರಣೆಗಾಗಿ ಪ್ರತಿ ವರ್ಷ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ. 23ನೇ ವಚನ ವಿಜಯೋತ್ಸವವನ್ನು ಫೆಬ್ರವರಿ 10, 11, 12ರಂದು 3 ದಿನಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು ಬಸವಗಿರಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 10ರಂದು ಮುಂಜಾನೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಬಸವ ಕೇಂದ್ರದ ಪಂಚಯ್ಯ ಸ್ವಾಮಿ ಧ್ವಜಾರೋಹಣಗೈಯುವರು. ರಾಮದುರ್ಗದ ಸಿದ್ದಣ್ಣ ಲಂಗೋಟಿ ಅನುಭವ ನೀಡುವರು ಮತ್ತು ನಂತರ 11 ಗಂಟೆಗೆ ಉದ್ಘಾಟನಾ ಸಮಾರಂಭ ಹಾಗೂ ಸಾಮರಸ್ಯ ಸಮಾವೇಶ ನಡೆಯಲಿದ್ದು ಕಾರ್ಯಕ್ರಮವನ್ನು ವಿಧಾನಸಭೆಯ ಸಭಾಪತಿ ಯುಟಿ ಖಾದೀರ್ ಉದ್ಘಾಟಿಸಲಿದ್ದಾರೆ. ನಂತರ ವಚನ ಸಾಹಿತ್ಯದ ವಿವಿಧ ಆಯಾಮಗಳ ಗೋಷ್ಠಿ ನಡೆಯಲಿದೆ. ಫೆಬ್ರವರಿ 11ರಂದು ಸಾಮೂಹಿಕ ವಚನ ಪಾರಾಯಣ, ಶ್ರೀ ಶಕ್ತಿ ಸಮಾವೇಶ, ಯೋಗ ಆರೋಗ್ಯ ಗೋಷ್ಠಿ ನಡೆಯಲಿದ್ದು ಶ್ರೀ ಶಕ್ತಿ ಸಮಾವೇಶದ ಅಧ್ಯಕ್ಷತೆಯನ್ನ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಫೆಬ್ರವರಿ 12ರಂದು ಬೆಳಗ್ಗೆ 9 ಗಂಟೆಗೆ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಬಸವಗಿರಿಯವರೆಗೆ ವಚನ ಸಾಹಿತ್ಯ ಹಾಗೂ ಲಿಂಗಾಯತ್ ಧರ್ಮ ಗ್ರಂಥದ ಭವ್ಯ ಮೆರವಣಿಗೆ ನಡೆಯಲಿದ್ದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ವಚನ ಪಠಣ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಮಧ್ಯಾಹ್ನ 2:30 ನಿಮಿಷಕ್ಕೆ ವಚನ ಸಾಹಿತ್ಯದ ಪಟ್ಟಾಭಿಷೇಕ ನಡೆಯಲಿದೆ. ನಂತರ ಹಿರಿಯ ಸಾಹಿತಿ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಗೆ ಗುರು ಬಸವ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಧಾನ ಪರಿಷತ್ನ ಸಭಾಪತಿಗಳಾದಂತಹ ಬಸವರಾಜ್ ಹೊರಾಟಿಯವರು ನೆರವೇರಿಸುವರು. ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರಲಿದೆ. ಹಾಗೆ ಬೇರೆಡೆ ಆಗಮಿಸಿದ್ದವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದರು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಶರಣರು ಮಾಡಿದ ಅಭೂತಪೂರ್ವವಾಗಿರ್ತಕ್ಕಂಥ ಆ ಕ್ರಾಂತಿಯ ಒಂದು ಉದ್ದೇಶವನ್ನು ಪುನರ್ಜೀವಿತಗೊಳಿಸಿ ಅವರು ಏನು ಅಪೇಕ್ಷೆ ಪಟ್ಟಿದ್ರು ಶರಣರು ಆ ಒಂದು ಸತ್ಯ ಮತ್ತು ಜ್ಞಾನದ ಆಧಾರದ ಮೇಲೆ ಆಧಾರಿತವಾಗಿರ್ತಕ್ಕಂಥ ಒಂದು ಶಾಂತಿಪ್ರಿಯ ಪ್ರಗತಿಪರ ಪುನರ್ಜಾಗೃತಗೊಳಿಸಿ ಆ ಒಂದು ಸಮಾಜ ರಚನೆಯ ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕ್ರಾಂತಿಯ ಮೂಲವಾದಂಥ ವಚನ ಸಾಹಿತ್ಯವನ್ನು ಜಗತ್ತಿಗೆ ಮುಟ್ಟಿಸುವ ಭಾವನೆಯಿಂದ ಸ್ಥಾಪಿತವಾಗಿರ್ತಕ್ಕಂಥ ಬಸವ ಸೇವಾ ಪ್ರತಿಷ್ಠಾನ ಕಳೆದ 22 ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. ವೈವಿಧ್ಯಮಯವಾಗಿರ್ತಕ್ಕಂಥ ಈ ಒಂದು ವಚನ ಸಾಹಿತ್ಯ ಬಸವ ತತ್ವ ಪ್ರಸಾರ ಮಾಡ್ತಕ್ಕಂಥ ಕಾರ್ಯ ಬಸವ ಸೇವಾ ಪ್ರತಿಷ್ಠಾನ ಮಾಡ್ತಾ ಇದೆ. ಅವುಗಳಲ್ಲಿ ಇಡೀ ನಾಡಿನ ಜನತೆಗೆ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟದ ಜನರು ಈ ಬೀದರ್ ಕಡೆ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮವೆಂದರೆ ಅದು ಪ್ರತಿ ವರ್ಷ ನಡೆಯುವ ವಚನ ವಿಜಯೋತ್ಸವ ಕಾರ್ಯಕ್ರಮ ಆಗಿದೆ ಅಂತ ನಮಗನಿಸ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಈ ವರ್ಷ 23ನೇ ವಚನ ವಿಜಯೋತ್ಸವ ಫೆಬ್ರವರಿ 10, 11, 12 3 ದಿವಸಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 10ರಂದು ಮುಂಜಾನೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗದೊಂದಿಗೆ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್ ಸುಳ್ಳೊಳ್ಳಿಯವರು ಆ ಪೂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಬಸವ ಕೇಂದ್ರದ ಶರಣ ಪಂಚಯ್ಯ ಸ್ವಾಮಿಯವರು ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ರಾಮದುರ್ಗದಿಂದ ಶರಣ ಸಿದ್ದಣ್ಣ ಲಂಗೋಟಿಯವರು ಅನುಭವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂದು 10ರಂದು ಮುಂಜಾನೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸಮಸಾಮರಸ್ಯ ಸಮಾವೇಶ ಕಾರ್ಯಕ್ರಮ ಅಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಹುಲಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಕರ್ನಾಟಕ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ವಚನ ವಿಜಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶರಣರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ.
ಅದೇ ರೀತಿಯಾಗಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮಗುರುವಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಧಮ್ಮಾನಂದ್ ಮಹಾಥೇರು, ಪೂಜ್ಯ ರೆವರೆಂಡ್ ಲೆನ್ಸನ್ ಸುಮಿತ್ರಾ, ಪೂಜ್ಯ ಬಲವಂತ್ ಸಿಂಗ್, ಪೂಜ್ಯ ಡಾಕ್ಟರ್ ಖಾಜಿ ಎಸ್.ಎಚ್. ಸಮ್ಮುಖ ಆ ಕಾರ್ಯಕ್ರಮವನ್ನು ವಹಿಸ್ತಾ ಇದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, MLCಗಳಾದ ಶರಣ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಹಾಗೂ ಬೂಡಾ ಅಧ್ಯಕ್ಷರಾದ ಬಸವರಾಜ್ ಜಾಬ್ಶೆಟ್ಟಿ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅನುಭವವನ್ನು ಮೈಸೂರಿನ ಶರಣ ಶಂಕರ್ ದೇವನೂರವರು ಅನುಭವವನ್ನು ನೀಡ್ತಾ ಇದ್ದಾರೆ. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ವಚನ ಸಾಹಿತ್ಯದ ವಿವಿಧ ಆಯಾಮಗಳ ಗೋಷ್ಠಿಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಈ ಒಂದು ಗೋಷ್ಠಿಯಲ್ಲಿ ವಿಶೇಷ ಉಪನ್ಯಾಸವನ್ನು ಶರಣ ಹುಬ್ಬಳ್ಳಿಯಿಂದ ಆಗಮಿಸ್ತಕ್ಕಂಥ ಶಶಿಧರ್ ಕರ್ವೀರ್ ಶೆಟ್ಟರು ಅನುಭವವನ್ನು ನೀಡ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆಗೆ ಲಕ್ಷ್ಮಣ್ ಮೇತ್ರೆ ನಿರ್ದೇಶನದಲ್ಲಿ ಬೀದರ್ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳಿಂದ ಮಹಾಕ್ರಾಂತಿ ನಾಟಕನು ಕೂಡ ಜರುಗ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಸಂಚಾಲಕರಾದ ಶರಣ ಬಾಬುರಾವ್ ದಾನಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದಿನಾಂಕ 11ರಂದು ಬೆಳಗ್ಗೆ 8 ಗಂಟೆಗೆ ಸಾಮೂಹಿಕ ವಚನ ಪಾರಾಯಣ ಜರುಗ್ತಾ ಇದೆ. ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಶರಣೆ ಶಾರದಮ್ಮ ಬಳ್ಳಾರಿಯವರು ಆ ಕಾರ್ಯಕ್ರಮದ ಅನುಭವವನ್ನು ನೀಡಲಿದ್ದಾರೆ. 11 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಸ್ತ್ರೀ ಶಕ್ತಿ ಸಮಾವೇಶ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆಯವರು ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣೆ ಜಯಶ್ರೀ ದಂಡೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣೆ ಮಾಲಾ ಬಿ ನಾರಾಯಣರವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ವಿಶೇಷ ಉಪನ್ಯಾಸ ಬೆಂಗಳೂರಿನ ಪ್ರಜಾವಾಣಿ ಮುಖ್ಯ ಉಪಸಂಪಾದಕರಾದ ಟಿ ರಶ್ಮಿಯವರು ಅನುಭವವನ್ನು ನೀಡ್ತಾ ಇದ್ದಾರೆ. ಅವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಗೆ ಯೋಗ ಮತ್ತು ಆರೋಗ್ಯ ಗೋಷ್ಠಿ ಅಲ್ಲಿ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಶ್ರೀ ಗಂಗಾ ಆರೋಗ್ಯ ಮಹಾಮನೆ ಹುಬ್ಬಳ್ಳಿ ಬೆಂಗಳೂರಿನ ಶರಣ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಅವರ ಅನುಭವವನ್ನು ನೀಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವರಾಜ್ ಪಾಟೀಲ್ ಅಷ್ಟೂರವರು ವಹಿಸಿಕೊಳ್ತಾ ಇದ್ದಾರೆ. ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ ಸಹಯೋಗದಲ್ಲಿ ಪಂಜಾಬ್, ಹರಿಯಾಣ ಸೇರಿದಂತೆ ವಿವಿಧ ರಾಜ್ಯದ ಜಾನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಾರ್ಕುಡದ ಪೂಜ್ಯಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ನೇತೃತ್ವವನ್ನು ಪೂಜ್ಯಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಕೆರಡ ಅವರು ವಹಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಹೆಬ್ಬಾಳೆ ಅವರು, ಅಮರ್ಪ್ರೀತ್ ಸಿಂಗ್, ಅಶೋಕ್ ಕುಮಾರ್ ಗುಡ್ಡು ಸೇರಿದಂತೆ ಇತರರು ದೆಹಲಿಯಿಂದ ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ 3ನೇ ದಿವಸ 12ನೇ ತಾರೀಕಿಂದಂದು ಬೆಳಗ್ಗೆ 9 ಗಂಟೆಗೆ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. ಸಮಗ್ರ ವಚನ ಸಾಹಿತ್ಯ ಹಾಗೂ ಲಿಂಗಾಯತ ಧರ್ಮಗ್ರಂಥ ಗುರುವಚನದ ಒಂದು ಭವ್ಯ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗ್ತಾ ಇದೆ. ಅಂದಿನ ದಿನ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಹಳ್ಳಿಗಳಿಂದ ಬಸವ ಜ್ಯೋತಿಯನ್ನು ತೆಗೆದುಕೊಂಡು ಬಸವೇಶ್ವರ ವೃತ್ತಕ್ಕೆ ಬೆಳಗ್ಗೆ 9 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಿಂದನೂ ಕೂಡ ಎಲ್ಲ ಶರಣ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶರಣ ಶಿಲ್ಪಾ ಶರ್ಮಾ ಅವರು ಮೆರವಣಿಗೆಗೆ ವಚನ ಓದುವುದರ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸಾವಿರಾರು ಜನ ನೀಲಮ್ಮನ ಬಳಗದ ಎಲ್ಲ ಅಕ್ಕನ ಬಳಗದ ಶರಣೆಯರು ತಲೆಯ ಮೇಲೆ ವಚನ ಸಾಹಿತ್ಯವನ್ನು ಹೊತ್ತುಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷ 25 ಕಲಾ ತಂಡಗಳು ಕೂಡ ಆ ಮೆರವಣಿಗೆಯಲ್ಲಿ ಮತ್ತೆ ಶರಣರ ವೇಷಧಾರಿಗಳು ಹಾಕ್ಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಧ್ಯಾಹ್ನ 2:30 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ
ಬಸವಗಿರಿ ತನಕ ಅದು 2:30 ಗಂಟೆಗೆ ಆಗಮಿಸ್ತಾ ಇದೆ. ಅಲ್ಲಿ ಬಂದ ಮೇಲೆ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಲ್ಕಿಯ ಪೂಜ್ಯ ಶ್ರೀಗಳು, ಹುಲ್ಸೂರಿನ ಶ್ರೀಗಳು ಹಾಗೂ ಇಲಕಲಿನ ಪೂಜ್ಯ ಶ್ರೀ ಗುರುಮಹಂತ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತೆ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರು ಆಗಮಿಸ್ತಾ ಇದ್ದಾರೆ. ಹಾಗೂ ಕಲಬುರಗಿಯ ಪೂಜ್ಯ ಶ್ರೀ ಸಾರಂಗಧಾರ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಹೀಗೆ ನಾಡಿನ ಪೂಜ್ಯರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಶರಣ ಬಸವರಾಜ್ ಹೊರಟ್ಟಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆಯವರು, ಶಾಸಕರಾದ ಪ್ರಭು ಚವ್ಹಾಣ್ ಅವರು, ಶಶಿಕಲಾ ಜೊಲ್ಲೆಯವರು, ಶರಣು ಸಲ್ಗಾರ್ ಅವರು, ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು, ಮಾರುತರಾವ್ ಮೂಳೆ ಸೇರಿದಂತೆ ಇತರರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಣ್ಣ ಸಾಬ್ ಜೊಲ್ಲೆಯವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಸಲದ ಪ್ರತಿ ಸಲ ಈ ಒಂದು ಶರಣ ಸಾಹಿತ್ಯ ಸಮಾಜ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ನಾವು ಗುರುಬಸವ ಪುರಸ್ಕಾರವನ್ನು ಪ್ರತಿ ವರ್ಷನೂ ಕೂಡ ಕೊಡ್ತಾ ಬಂದಿದ್ದೀವಿ. ಈ ವರ್ಷ ಈ ಒಂದು ಗುರುಬಸವ ಪುರಸ್ಕಾರವನ್ನು ನಾಡಿನ ಖ್ಯಾತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪ ಅವರಿಗೆ 12ನೇ ತಾರೀಕಿನಂದು ಮಧ್ಯಾಹ್ನ 2:30 ಗಂಟೆಗೆ ವಚನ ಸಾಹಿತ್ಯದ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಗುರುಬಸವ ಪುರಸ್ಕಾರವನ್ನು ನೀಡಿ ಅಲ್ಲಿ ಗೌರವಿಸಲಾಗ್ತಾ ಇದೆ. ಮತ್ತು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಈ ವರ್ಷ ವಿಶೇಷವಾಗಿ ಈ ವರ್ಷ ಶರಣ ಸೇವಾ ಪುರಸ್ಕಾರವನ್ನು ಈ ಶರಣ ಸಾಹಿತ್ಯ ಪ್ರಚಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕರ್ತರಿಗೆ, ಹಿರಿಯರಿಗೆ ಆ ಒಂದು ಶರಣ ಸೇವಾ ಪುರಸ್ಕಾರವನ್ನು ಕೂಡ ಅಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರು, ಚಿಂತಕರು, ಗಣ್ಯರು ಮತ್ತು ಸಮೂಹ ಗಾಯನ. ನಂತರ ಬಸವಗಿರಿಯಲ್ಲಿ 2 ವಚನ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂಬ ಗೊಂದಲದ ವಿಚಾರವಾಗಿ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಬಸವ ಸೇವಾ ಪ್ರತಿಷ್ಠಾನದ ಆಸ್ತಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಶಿವಶರಣಪ್ಪ ವಾಲಿಯವರು, ವಚನ ವಿಜಯೋತ್ಸವ ಜಗತ್ತಿನಾದ್ಯಂತ ಹಲವಾರು ಕಡೆ ಜರುಗುತ್ತದೆ, ಆದರೆ ಹೆಣ್ಣು ಮಕ್ಕಳ ಅಧ್ಯಕ್ಷತೆಯಲ್ಲಿ ಜರುಗುವ ಏಕೈಕ ವಚನ ವಿಜಯೋತ್ಸವ ನಮ್ಮ ಬೀದರ್ನ ಬಸವಗಿರಿಯಲ್ಲಿ ಮಾತ್ರ ನಡೆಯುತ್ತದೆ. ಬಸವ ಸೇವಾ ಪ್ರತಿಷ್ಠಾನವನ್ನ ಅನ್ನಪೂರ್ಣ ಅಕ್ಕ ಹಾಗೂ ಗಂಗಾಂಬಿಕೆ ಅಕ್ಕ ಇಬ್ರು ಒಟ್ಟಿಗೆ ಸೇರಿ ಕಟ್ಟಿದ್ರು. ಇಲ್ಲಿ ಗುರು ಶಿಷ್ಯ ಪರಂಪರೆ ಬರುವುದಿಲ್ಲ. ವಚನ ವಿಜಯೋತ್ಸವ 20 ವರ್ಷಗಳಿಂದ ಹೇಗೆ ನಡೆದುಕೊಂಡು ಬಂದಿತ್ತು ಅದೇ ರೀತಿ ಈ ಬಾರಿಯೂ ಅದ್ದೂರಿಯಾಗಿ ನಡೆಯಲಿದೆ. ಬಸವಗಿರಿಯಲ್ಲಿಯೇ ವಚನ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಮೊದಲು ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕು. ವಚನೋತ್ಸವ ಬಹಳಷ್ಟು ಆಗ್ತವೆ, ಬರೀ ಬೀದರ್ನಲ್ಲಿ ಆಗ್ತಾವಂತಲ್ಲ, ಜಗತ್ತಿನಲ್ಲಿ ಆಗ್ತವೆ, ಎಲ್ಲ ಮಠದವ್ರು ಮಾಡ್ತಾರೆ. ಇದಕ್ಕೆ ವಿಶೇಷತೆ ಏನಿದೆ? ಬಸವ ಸೇವಾ ಪ್ರತಿಷ್ಠಾನಕ್ಕೆ ಯಾಕೆ ಮಹತ್ವ ಇದೆ? ಇದನ್ನು ನಾವು ಪತ್ರಕರ್ತರು ಕೀನ್ವಾಗಿ ಅಬ್ಸರ್ವೇಷನ್ ಮಾಡಬೇಕು. ಇಡೀ ಭಾರತದಲ್ಲಿ ಹೆಣ್ಮಕ್ಕಳೇ ಅಧಿಕಾರವನ್ನು ವಹಿಸಿಕೊಂಡು ಹೆಣ್ಮಕ್ಕಳ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಏಕಮೇವ ಸಂಸ್ಥೆ ಇದು ಬಸವ ಸೇವಾ ಪ್ರತಿಷ್ಠಾನ. ಬಸವ ಸೇವಾ ಮಾಡೋರು, ವಚನ ಪ್ರಚಾರ ಮಾಡೋರು ಭಾಳಷ್ಟು ಜನ ಇದ್ದಾರೆ ಅಲ್ಲಿ. ಇವಾಗ ನನ್ನ ಮಿತ್ರರು ಒಬ್ಬರು ಕೇಳಿದ್ರು, ಇದು ಒಂದೇ ಅದನ್ನ ಎರಡವ? ಬಸವ ಸೇವಾ ಪ್ರತಿಷ್ಠಾನ 2 ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಒಂದು ತುಂಬ ಸಂತೋಷ. ನಾನು ಹೇಳ್ತೀನಿ, ವಚನ ಉತ್ಸವ ದಿನಾಲೂ ಮಾಡಬೇಕು. ಪ್ರತಿಷ್ಠಾನ ವತಿಯಿಂದ 2 ಆಗ್ಲಿಕ್ಕೆ ಬರೋದಿಲ್ಲ, ಆಗೋದಿಲ್ಲ. ಬಸವ ಸೇವಾ ಪ್ರತಿಷ್ಠಾನದ ಹೆಸರು ಯಾರಾದರೂ ಮಿಸ್ಯೂಸ್ ಮಾಡಿದ್ರೆ ಅದು ಅಪರಾಧ ಆಗ್ತದೆ, ಬೇರೆ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೊಂದು ಎರಡನೇದು, ಒಂದು ಮಾತು ಇಂಪಾರ್ಟೆಂಟು, ಬಸವ ಸೇವಾ ಪ್ರತಿಷ್ಠಾನ ಹುಟ್ಟಿದ್ದು ಕೇವಲ ಹೆಣ್ಣು ಮಕ್ಕಳ ಅಧಿಕಾರಕ್ಕಾಗಿ. ಯಾರೇ ಗಂಡು ಮಕ್ಕಳು ಅದ್ರಾಗ ಅಧಿಕಾರ ನಡೆಸಲಿಕ್ಕೆ ಬರೋದಿಲ್ಲ. ಅದು ಮುಂದೆ ಪದಾಧಿಕಾರಿಗಳು ಯಾರಾದರೂ ಆದ್ರೂ ಹೆಣ್ಮಕ್ಳೇ ಆಗಬೇಕು. ಆದರೆ ಒಂದು ನೆನಪಿಡಬೇಕು, ಇಲ್ಲಿ ಗುರು ಶಿಷ್ಯರ ಪರಂಪರೆ ಅಲ್ಲ. ಹೆಂಗೆ ಒಂದು ಮಠಕ್ಕೆ ಒಬ್ಬರು ಗುರು ಆದರು ಅಂದ್ರೆ ಅದಕ್ಕೆ ಮತ್ತೊಬ್ಬರು ಶಿಷ್ಯರು ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಅದ. ಆ ರೀತಿ ಈಗ ನಮ್ಮ ಪೂಜ್ಯರಾದಂಥ ಅನ್ನಪೂರ್ಣ ಅಕ್ಕ ಅವರಿದ್ದರು, ಅವ್ರ ಜೊತೆಲಿ ಅಕ್ಕ ಗಂಗಾಂಬಿಕೆ ಅವ್ರನ್ನ ಮಾಡ್ತಾಯಿದ್ರು. ಈಗ ಅವರಿದ್ದಾರೆ. ಇವ್ರ ನಂತರ ನಾ ಯಾರಿಗಾದರೂ ಮಾಡ್ತೀನಿ ಅಂತ ಮಾಡಲಿಕ್ಕೆ ಅಧಿಕಾರ ಗಂಗಾಂಬಿಕಾ ಅಕ್ಕ ಅವ್ರಿಗೂ ಇಲ್ಲ.
ನಾವು ನಾಗರಿಕರ ವತಿಯಿಂದ, ಸಮಾಜದ ವತಿಯಿಂದ, ಅಧಿಕಾರವಾಣಿಯಿಂದ ತಮಗೆ ಹೇಳ್ತಾ ಇದ್ದೀನಿ, ಗಂಗಾಂಬಿಕೆ ಅಕ್ಕ ಅವರು ನಾಳೆ ಒಬ್ಬರಿಗೆ ನಾನು ಇಂಥವ್ರಿಗೆ ಇದು ಮಾಡ್ತಾ ಇದ್ದೀನಿ, ಅವ್ರಿಗೆ ಅಧಿಕಾರ ಇಲ್ಲ, ಇದು ಗುರು ಶಿಷ್ಯರ ಪರಂಪರೆ ಮುರಿಬೇಕು ಅಂಥೇಳಿ ಮಾಡಿದಂಥ ಸಂಸ್ಥೆ. ಇದು ಯಾರ್ದು ಆಸ್ತಿ ಅಲ್ಲ. ಇಲ್ಲಿ ಯಾರ್ದಾದ್ರೂ ಆಸ್ತಿ ಇದ್ದರೆ ಗಂಗಾಂಬಿಕಾ ಅಕ್ಕ ಅವ್ರಿಗೆ 2.5 ಲಕ್ಷದ ಪಗಾರ ಬರ್ತದೆ, ಮಂತ್ಲಿ ಪಗಾರ ಬರ್ತದೆ. ಆದರೆ ಅದು ಪಗಾರ ಅವ್ರದ್ದಲ್ಲ. ಅವ್ರ ಪಗಾರ ತಗೋಬೇಕಾದ್ರೆ ಪ್ರತಿಷ್ಠಾನದಿಂದ ನಿವೃತ್ತಿ ತಗೊಂಡು ಮನೆಗೆ ನೌಕರಿ ಮಾಡಿ ಆ ಪಗಾರ ತಗೋಬೇಕು. ಅದು ಸಮಾಜದ್ದು. ಸಮಾಜ ನಿಮಗೆ ಆ ಸ್ಥಾನ ಕೊಟ್ಟದ್ದ, ಅದಕ್ಕಾಗಿ ಅದು ಸಮಾಜ ಆಗ್ತದೆ, ಬೇರೆ ಯಾರ್ದು ಆಗಲ್ಲ. ಅಲ್ಲಿ ಯಾವುದೇ ರೀತಿ ಏನಾದರೂ ಲೇವಾದೇವಿ ಆದ್ರೂ ಅದು ಸಮಾಜದ ಆಸ್ತಿ. ಯಾರಾದರೂ ವೈಯಕ್ತಿಕ ಮಾಡಿಕೊಂಡ್ರೆ ಅದು ಅಪರಾಧ, ಚೀಟಿಂಗು, ಮೋಸ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾರಾದರೂ ಮಠದ ಹಿತಕ್ಕಾಗೇ ಮಾಡಿರಬೇಕು, ಅದು ವೈಯಕ್ತಿಕತೆಯಿಲ್ಲ. ಈಗ ಗಂಗಾಂಬಿಕೆ ಅಕ್ಕ ಅವರು ಒಂದು 20 ಎಕರೆ ಜಮೀನು ಖರೀದಿ ಮಾಡಿದ್ರು ಅಂದ್ರೆ ಅದು ಬಸವ ಸೇವಾ ಪ್ರತಿಷ್ಠಾನದ ಆಸ್ತಿ. ಇಲ್ಲ, ಆ ಜಾಗ ಬಿಟ್ಟ ಮೇಲೆ ಅವ್ರು ಖರೀದಿ ಮಾಡಿರಿ, 100 ಎಕರೆ ಖರೀದಿ ಮಾಡಿರಿ, ನಮಗೇನು ಸಮಾಜಕ್ಕೆ ಅಭ್ಯಂತರ ಇಲ್ಲ. ಅದಕ್ಕಾಗಿ ಪ್ರತಿಷ್ಠಾನ 2 ಆಗೋದಿಲ್ಲ. ವಚನೋತ್ಸವ 2 ಆಗ್ತಾವೆ, 4 ಆಗ್ತಾವೆ, 10 ಆಗ್ತಾವೆ. ಅದು ಮಾಡಿದ್ರೆ ನಮಗೂ ಸಂತೋಷ. ವಚನೋತ್ಸವ ಎಷ್ಟು ಬೆಳೀತು ಅಷ್ಟು ಚಲೋ. ಹೆಂಗೆ ಪತ್ರಿಕೆಗಳು ಹೆಚ್ಚಾದ್ರೆ ಓದೋರು ಹೆಚ್ಚಾಗ್ತಾರೆ. ಕನಿಷ್ಠ ಒಂದು ಪತ್ರಿಕೆ 10 ಜನರ ಓದೋರು ಸಿಗ್ತಾರೆ. ನಾವೊಂದು ಪತ್ರಿಕೆ ತೆಗೆದ ನನಗೊಂದು 10 ಜನರ ಓದೋರು ಸಿಗ್ತಾರೆ, 1000 ಇಲ್ಲರಿಲ್ಲ, ಅಷ್ಟರ ಬೆಳೀತದೆ. ಹಾಗೆಯೇ ವಚನೋತ್ಸವ 100 ಆಗಲಿ, ಪ್ರತಿನಿತ್ಯ ಆಗಲಿ, ನಾವು ಸಂತೋಷ, ಅದಕ್ಕೆ ಸಹಕಾರ ಕೊಡ್ತೀವಿ ನಾವು ಸಮಾಜದವರು. ಬಸವ ಸೇವಾ ವಚನೋತ್ಸವ ಅಂತ ಯಾರಾದರೂ ಮಾಡ್ಲಿಕ್ಕೆ ಮುಂದೆ ಬಂದರೆ ಅವ್ರಿಗೆ ಚೆಂದ ಕೊಡ್ತೀವಿ, ಅದರಲ್ಲಿ ಭಾಗಿಯಾಗ್ತೀವಿ, ಅದು ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಪ್ರತಿಷ್ಠಾನ 2 ಇಲ್ಲ, 2 ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ಮತ್ತು ಗಂಡಸು ಮಕ್ಕಳಿಗಂತೂ ಇದ್ರಾಗ ಮೂಗು ತೂರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನು ಪ್ರಶ್ನೆ ಏನು? ಲಿಂಗಾಯತ ಮಹಾಮಠದ ಪ್ರಭುದೇವರು ಲಿಂಗಾಯತ ಮಹಾಮಠದ ಪ್ರಭುದೇವರು 12ರಿಂದ 14 ತಾರೀಕುವರೆಗೂ 12, 13, 14ನೇ ತಾರೀಕು ವಚನ ವಿಜಯೋತ್ಸವ ಮಾಡ್ತೀನಿ ಅಂತ ಹೇಳಿದ್ರು ಬಸವಗಿರಿ ಒಳಗೆ. ನೀವು ಅಲ್ಲೇ ಮಾಡ್ತೀನಿ ಹೆಂಗೆ ಒಂದೇ ಕಡೆ 2 ಸ್ಟೇಜ್ ಆಗ್ತಾವ? ಯಾವ ಥರ? 12, 13, 14 ನಮ್ದಿಲ್ಲ. 10, 11, 10, 11, 12 12ನೇ ತಾರೀಕು ನಿಮ್ಮ ಸಮಾರೋಪ ಆಗ್ತಿರ್ತದೆ, ಅವ್ರು ಪ್ರಾರಂಭ ಆಗ್ತಿರ್ತದೆ. ಅಲ್ಲ, ಅದು ಮುಕ್ತಾಯ ಆದಮೇಲೆ ಅವ್ರು ಏನಾರ ಮಾಡ್ಕೊಳ್ಳಿ. ಅದು ಬಸವ ಸೇವಾ ಪ್ರತಿಷ್ಠಾನ ಹೆಸರ ಮೇಲೆ ಮಾಡಲಿಕ್ಕಾಗಲ್ಲ. ವಚನೋತ್ಸವ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅಲ್ಲ, ಭಕ್ತರಿಗೆ ಏನು ಗೊಂದಲ ಇಲ್ಲ. ನಮ್ಮ ಪ್ರತಿಷ್ಠಾನ ಒಂದೇ ನಂಬರ್ ಗೊತ್ತದ, ಅದಕ್ಕೆ ಪ್ರತಿಷ್ಠಾನ ಒಂದೇ ಅದ ಅಂಬದು ನಮಗೆ ಗೊತ್ತದ. ಅದಕ್ಕೆ ಇಲ್ಲಿನ ಭಕ್ತರು ಯಾರಿಗೂ ಅದು ಗೊಂದಲದಲ್ಲೇನೂ ಇಲ್ಲ, ನಮಗೇನು ಗೊಂದಲ ಇಲ್ಲ. ಗೊಂದಲ ಮಾಡೋರಿಗೆ ಇರ್ತದೆ ಅಷ್ಟೇ, ನಮಗೇನೂ ಇಲ್ಲ. ಸಮಾಜದವರು, ಎಲ್ಲ ಸಂಘಟನೆಯವರು, ಅಕ್ಕಂದಿರು ಎಲ್ಲರೂ ಇದ್ದಾರೆ. ಒಂದಿಂಥದ್ದಿಲ್ಲ ಅಂತಿಲ್ಲ. ಬಸವ ಕೇಂದ್ರ, ಬಸವ ಬಳಗ, ಏನೇ ನಮ್ಮದು ಬಸವಣ್ಣವ್ರ ಹೆಸರು ಮೇಲೆ ಮಾಡ್ತಕ್ಕಂಥವ್ರ ಅವ್ರು ಎಲ್ಲರೂ ಅವರ, ಮತ್ತು ಸಮಾಜದ ನಾಗರಿಕರು ಅವರ. ಅದಕ್ಕೆ ಅವರಲ್ಲಿ ಏನೂ ಗೊಂದಲಿಲ್ಲ. 2 ಬಿಟ್ಟು 4 ಆಗಿ ರೋಜನ ಒಂದೇ ಊರಾಗ 4 ಮಠಗಳು, 4 ಗುಡಿಗಳು ಇರ್ತಾವೆ. ಎಲ್ಲ ಜಾಗ ಪೂಜೆ ಮಾಡೋರ, ಎಲ್ಲ ಜಾಗ ದರ್ಶನ ತಗೊಂಡ್ರ, ಯಾವ್ದವ್ರು ಯಾರಿಗೂ ಅಲಿತಾನೋ ಹೋಗ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಾಗತಿಕ ಲಿಂಗಾಯತ್ ಮಹಾಸಭೆಯ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರ್, ಭಾರತೀಯ ಬಸವದಳದ ಅಧ್ಯಕ್ಷ ಬಾಬು ವಾಲಿ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ವಿರೂಪಾಕ್ಷ ಗಾದ್ಗಿ ಹಾಗೂ ಲಿಂಗಾಯತ್ ಸಮಾಜದ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು.